ಮಾಲಿಕೆ 5. ಪುಸ್ತಕ ಪರಿಚಯ 37. ತಿಂಗಳ ವಿಶೇಷ ಸರಣಿ ವಿಶೇಷ ಕೊರಟಿ ಶ್ರೀನಿವಾಸರಾವ್ ರವರ ವಿಜಯನಗರ ಸಾಮ್ರಾಜ್ಯ ಸರಣಿ. ಕಾಲ ಸಾಮ್ರಾಜ್ಯ ವೈಭವ. ಕ್ರಿಸ್ತಶಕ 1336ರಿಂದ 1528ರವರೆಗೆ. ಪುಸ್ತಕದ ಹೆಸರು ನಾಗಲಾದೇವಿ. ಲೇಖಕರು ಕೊರಟಿ ಶ್ರೀನಿವಾಸರಾವ್. ಅಭಿಪ್ರಾಯ ಎಸ್ ನಾಗಭೂಷಣ ಶರ್ಮಾ, ಹೂವಿನಹಳ್ಳಿ. ಓದುತ್ತಿರುವವರು ಸತೀಶ್ ನರಸಿಂಹ. ವಿಜಯನಗರದ ಕೃತಿ ಶ್ರೇಣಿಯ 10ನೇ ಭಾಗ ನಾಗಲಾದೇವಿ. ಈ ಕಾದಂಬರಿಯಲ್ಲಿ ಜಗತ್ತಿನ ಇತಿಹಾಸದಲ್ಲಿ ಅಜರಾಮರವಾಗಿ ವಿರಾಜಿಸಿದ ನಮ್ಮ ವಿಜಯನಗರ ಸಾಮ್ರಾಜ್ಯದ ಪ್ರಸಿದ್ಧ ದೊರೆ ಶ್ರೀ ಶ್ರೀ ಕೃಷ್ಣದೇವರಾಯರ ಆರಂಭಿಕ ದಿನಗಳ ಚಿತ್ರಣವನ್ನು ನೀಡಲಾಗಿದೆ. ವಿಜಯನಗರದ ಅರಸ ತಿರುಮಲ ನಾಯಕ ನರಸನಾಯಕನ ಕುತಂತ್ರದಿಂದ ಮಡಿದ ತರುವಾಯ ಅವನ ತಮ್ಮ ಇಮ್ಮಡಿ ನರಸಿಂಹ ಭೂಪಾಲ ಸಿಂಹಾಸನವನ್ನು ಏರುತ್ತಾನೆ. ನರಸನಾಯಕನ ಕುತಂತ್ರ ಮತ್ತು ಅಪರಾಧಗಳನ್ನು ಉದಾರ ಮನಸ್ಸಿನಿಂದ ಕ್ಷಮಿಸಿ ಅವನಿಗೆ ಉಸ್ತುವಾರಿ ದಂಡನಾಯಕನನ್ನಾಗಿ ಮತ್ತು ಪ್ರತಿನಿಧಿಯನ್ನಾಗಿ ಮುಂದುವರಿಸಲು ಅವಕಾಶ ನೀಡುತ್ತಾನೆ. ನರಸನಾಯಕ ತಾಳವ ನರಸರಾಜೇಂದ್ರ ಎಂಬ ಹೆಸರಿನಿಂದ ಪದವಿಯಲ್ಲಿ ಮುಂದುವರಿಯುತ್ತಾನೆ. ಇಲ್ಲಿಯವರೆಗೆ ಹಿಂದಿನ ಕಾದಂಬರಿಯಲ್ಲಿ ತಿಳಿದ ವಿಷಯ. ಕಳಸ ಕಾರ್ಕಳ ತಾಳವೇಶ್ವರನೆನಿಸಿದ ಭೈರರಸನು ತೀರ್ಥಯಾತ್ರೆಗೆಂದು ಧರ್ಮಸ್ಥಳಕ್ಕೆ ಬಂದಾಗ ಅಲ್ಲಿ ಬಂಟರ ಬೆಡಗಿ ಚಂದ್ರಮುಖಿಯನ್ನು ಕಂಡು ಮೋಹಗೊಂಡು ವಿವಾಹವಾಗುತ್ತಾನೆ. ಅವರಿಗೆ ನಾಗಲಾದೇವಿ ಎಂಬ ಮಗಳು ಜನಿಸುತ್ತಾಳೆ. ಪ್ರಸವ ಸಮಯದಲ್ಲಿ ಚಂದ್ರಮುಖಿ ಮಡಿಯುತ್ತಾಳೆ. ನಾಗಲಾದೇವಿ ವಿವಾಹ ವಯಸ್ಕಳಾದಾಗ ಭೈರರಸ ತನ್ನ ಬಾಲ್ಯದ ಗೆಳೆಯ ಮಲ್ಲರಸನ ಮಗ ಬಂಗರಾಜನಿಗೆ ವಿವಾಹ ಮಾಡಿಕೊಡುತ್ತಾನೆ. ತವರು ಮನೆಯಿಂದ ಪತಿಯ ಗೃಹಕ್ಕೆ ಬರುವಾಗ ನದಿಯಲ್ಲಿ ಸುಳಿಯ ಸೆಳೆತಕ್ಕೆ ಸಿಕ್ಕಿ ಬಂಗರಾಜು ಮಡಿಯುತ್ತಾನೆ. ನಾಗಲಾದೇವಿ ಸುಳಿಯಿಂದ ಪಾರಾಗಿ ನದಿಯ ದಂಡೆಯ ಮೇಲೆ ಪ್ರಜ್ಞಾಶೂನ್ಯಲಾಗಿ ಬಿದ್ದಿರುತ್ತಾಳೆ. ಆಕಸ್ಮಿಕವಾಗಿ ಬಂದ ನರಸನಾಯಕನ ಪತ್ನಿ ತಿಪ್ಪಾಜಿ ಅವಳ ಅರಮನೆಗೆ ಕರೆದು ತಂದು ತನ್ನ ಆತ್ಮಸಖಿಯನ್ನಾಗಿ ಮಾಡಿಕೊಳ್ಳುತ್ತಾಳೆ. ರಾಣಿ ತಿಪ್ಪಾಜಿಯ ಅಂತಃಪುರಕ್ಕೆ ಬಂದ ನರಸನಾಯಕ ನಾಗಲಾದೇವಿಯನ್ನು ನೋಡಿ ರಾಣಿ ತಿಪ್ಪಾಜಿಯ ವಿರೋಧವನ್ನೂ ಲೆಕ್ಕಿಸದೆ ವಿವಾಹವಾಗುತ್ತಾನೆ. ಇದರಿಂದ ತಿಪ್ಪಾಜಿಗೆ ನಾಗಲಾದೇವಿಯ ಮೇಲೆ ಸಹಜವಾಗಿ ದ್ವೇಷ ಆರಂಭವಾಗುತ್ತದೆ. ನರಸನಾಯಕನಿಗೆ 3 ಪತ್ನಿಯರು. ಹಿರಿಯಳು ತಿಪ್ಪಾಜಿ, ಇವಳಿಗೆ ವೀರನರಸಿಂಹ ಎಂಬ ಮಗ. 2ನೇ ಪತ್ನಿ ಓಬಾಂಬಿಕೆಗೆ ಅಚ್ಯುತರಾಯ ಮತ್ತು 3ನೇ ಪತ್ನಿ ನಾಗಲಾದೇವಿಗೆ ಕೃಷ್ಣದೇವರೆಂಬ ಮಕ್ಕಳು ಜನಿಸುತ್ತಾರೆ. ಈ ಪೈಕಿ ಕೃಷ್ಣದೇವನಿಗೆ ಅಪ್ರತಿಭಾ ಶೌರ್ಯ ಸಾಹಿತ್ಯ ಅಭಿರುಚಿ ಇರುತ್ತದೆ. ಇವನು ಅತ್ಯಂತ ಜನಾನುರಾಗಿಯಾಗಿರುತ್ತಾನೆ. ಸಹಜವಾಗಿ ಇದು ತಿಪ್ಪಾಜಿಗೆ ಸೈರಣಿ ಆಗುವುದಿಲ್ಲ. ಕೃಷ್ಣದೇವರಾಯರವರೆಗೂ ತನ್ನ ಮಗ ವೀರನರಸಿಂಹ ಅಧಿಕಾರಕ್ಕೆ ಬರಲು ಸಾಧ್ಯವಿಲ್ಲವೆಂದು ಯೋಚಿಸಿ ಕೃಷ್ಣದೇವ ಮತ್ತು ನಾಗಲಾದೇವಿಯನ್ನು ಕೊಲೆ ಮಾಡಲು ಯೋಚಿಸುತ್ತಾಳೆ. ಆದರೆ ಕೃಷ್ಣದೇವನಿಗೆ ತಿಮ್ಮರಸನೆಂಬ ಅಮಾತ್ಯ ಸದಾ ಜೊತೆಯಲ್ಲಿರುತ್ತಾನೆ. ಈ ತಿಮ್ಮರಸನಾದರೂ ಅತಿ ಚಾಣಾಕ್ಷ ಮತ್ತು ಕುಶಾದ್ರಮತಿ. ಸಾಳವ ತಿಮ್ಮರಸನಿಗೆ ಗೋವಿಂದರಾಜನೆಂಬ ಸಹೋದರನಿದ್ದು ಅವನಿಗೆ ಗುಂಡೂರಾಜನೆಂಬ ಮಗನಿರುತ್ತಾನೆ. ಇವರ ಮನೆಯಲ್ಲೇ ತಿಪ್ಪಾಜಿ ಹೇಗಾದರೂ ಸರಿ ನಾಗಲಾದೇವಿ ಮತ್ತು ಕೃಷ್ಣದೇವನನ್ನು ಕೊಲ್ಲಬೇಕೆಂದು ನಿಶ್ಚಯಿಸುತ್ತಾಳೆ. ಅವಳ ಕುತಂತ್ರದಿಂದ ನಾಗಲಾದೇವಿ ವಿಷ ಬೆರೆಸಿದ ಲಾಡು ಉಂಡೆ ತಿಂದು ಬಿಟ್ಟಿರುತ್ತಾಳೆ. ಕೃಷ್ಣದೇವ ತಿನ್ನುವ ತಯಾರಿಯಲ್ಲಿರುತ್ತಾನೆ. ತಿಮ್ಮರಸನ ಮುಂದಾಲೋಚನೆಯಿಂದ ಕೃಷ್ಣದೇವ ಹೇಗೋ ಉಳಿದುಕೊಳ್ಳುತ್ತಾನೆ. ಆದರೆ ನಾಗಲಾದೇವಿಯನ್ನು ಉಳಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಇದಕ್ಕೆಲ್ಲ ತಿಪ್ಪಾಜಿಯೇ ಕಾರಣ ಎಂದು ತಿಳಿದ ನರಸನಾಯಕ ತಿಪ್ಪಾಜಿಯನ್ನು ಕೊಲ್ಲಬೇಕೆಂದಿರುವಾಗ ಅಲ್ಲಿಗೆ ಬಂದ ತಿಮ್ಮರಸು ಅವಳನ್ನು ಕ್ಷಮಿಸುವಂತೆ ಕೋರುತ್ತಾನೆ. ಅವನ ಸಲಹೆಯಂತೆ ನರಸನಾಯಕ ತಿಪ್ಪಾಜಿಗೆ ಜೀವದಾನ ಮಾಡುತ್ತಾನೆ. ಆದರೆ ಪತ್ನಿ ನಾಗಲಾದೇವಿಯ ವಿಯೋಗದಿಂದ ಹಾಸಿಗೆ ಹಿಡಿದ ನರಸನಾಯಕ ಹೆಚ್ಚು ದಿನ ಬದುಕುವುದಿಲ್ಲ. ಅವನ ಸಾವಿನ ನಂತರ ಅವನ ಮಗ ವೀರನರಸಿಂಹ ತಂದೆಯ ಸ್ಥಾನವನ್ನು ಅಲಂಕರಿಸುತ್ತಾನೆ. ಪ್ರಾರಂಭದಲ್ಲಿ ಸಿಂಹಾಸನಕ್ಕೆ ಮತ್ತು ರಾಜನಿಗೆ ನಿಷ್ಠನಾಗಿದ್ದ ವೀರನರಸಿಂಹನ ಮನಸ್ಸನ್ನು ತಿಪ್ಪಾಜಿ ಕೆಡಿಸಲು ಪ್ರಯತ್ನಿಸುತ್ತಾಳೆ. ವಿಜಯನಗರದ ದೊರೆ ಸಾಲ್ವ ಹಿಮ್ಮಡಿ ನರಸಿಂಹ ಭೂಪಾಲ ಹಠಾತ್ ಕಾಯಿಲೆ ಮಲಗಿ ತನ್ನ 1 ವರ್ಷದ ಮಗನನ್ನು ನರಸಿಂಹನಾಯಕನ ಮಗ ವೀರನರಸಿಂಹನಾಯಕನ ಕೈಗೆ ಒಪ್ಪಿಸಿ ಮಡಿಯುತ್ತಾನೆ. ಈ ಸಮಯ ಸಾಧಿಸಿ ವೀರನರಸಿಂಹ ತಾಳವೇಶ್ವರ ವೀರನರಸಿಂಹನೆಂಬ ಅಭಿಮಾನ ಸಿಂಹಾಸನವನ್ನು ಏರುತ್ತಾನೆ. ಪಟ್ಟಾಭಿಷೇಕದ ಸಮಯದಲ್ಲಿ ಪ್ರತಿಜ್ಞಾವಿಧಿಗೆ ಬರಲಿಲ್ಲವೆಂಬ ಕಾರಣಕ್ಕೆ ಕೃಷ್ಣದೇವನನ್ನು ತಾಳವೇಶ್ವರ ಸೆರೆಯಲ್ಲಿಡುತ್ತಾನೆ. ಮುಂದೇನಾಯಿತು? ಇದನ್ನು ತಿಳಿದ ಅರಮನೆಯ ರಾಜ್ಯ ವೈದ್ಯ
ಚಂದ್ರಕಾಂತ ಪಂಡಿತ ಕೃಷ್ಣದೇವರನ್ನು ಸೆರೆಮನೆಯಿಂದ ಬಿಡಿಸಲು ಏನು ಮಾಡಿದ? ಮುಂದೊದಗಿದ ಪ್ರಾಣಾಪಾಯದಿಂದ ಕೃಷ್ಣದೇವನ ಪಕ್ಷಪಾತಿಯಾದ ತಿಮ್ಮರಸನು ಕೃಷ್ಣದೇವರನ್ನು ಸಾವಿನಿಂದ ಪಾರು ಮಾಡಲು ಯಾವ ಹಂಚಿಕೆ ಹೂಡುತ್ತಾನೆ? ಅಜ್ಞಾತದಲ್ಲಿದ್ದ ಕೃಷ್ಣದೇವ ಕಾಡಿನಲ್ಲಿ ಆಕಸ್ಮಿಕವಾಗಿ ಸಿಕ್ಕ ಚಿನ್ನಾದೇವಿಯ ಪ್ರೇಮದಲ್ಲಿ ಸಿಲುಕಿಬಿಡುತ್ತಾನೆ. ನಂತರ ಏನಾಯಿತು? ಇಲ್ಲಿ ಚಿನ್ನಾದೇವಿಯ ಇತಿಹಾಸವನ್ನೂ ಲೇಖಕರು ನೀಡಿದ್ದಾರೆ. ಚಿನ್ನಾದೇವಿಯನ್ನು ಮದುವೆಯಾಗಲು ಬಯಸಿದ ಕೃಷ್ಣದೇವರಾಯನಿಗೆ ತಿಮ್ಮರಸನ ಸಲಹೆ ಏನು? ಇವೆಲ್ಲವನ್ನೂ ಕಾದಂಬರಿ ಓದಿ ತಿಳಿಯುವುದೇ ಸೂಕ್ತ. ರಾಜಕಾರಣದಲ್ಲಿ ಒಬ್ಬ ಮಂತ್ರಿಗೆ ಇರಬೇಕಾದ ಜಾಣ್ಮೆ ಮತ್ತು ದೂರದೃಷ್ಟಿತ್ವ ಕುರಿತು ಕಾದಂಬರಿಯಲ್ಲಿ ಅಮಾತ್ಯ ತಿಮ್ಮರಸು ಪಾತ್ರದ ಮೂಲಕ ಓದುಗರ ಗಮನ ಸೆಳೆಯುವಂತೆ ಕಾದಂಬರಿಯಲ್ಲಿ ಸೊಗಸಾಗಿ ಮೂಡಿಬಂದಿದೆ. ನೀವು ಓದಿ ಆನಂದಿಸಿ. ಈ ಸರಣಿಯ ಮುಂದಿನ ಭಾಗದೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.